ಹಲೋ ಹಾಯ್ ನಮಸ್ಕಾರ, ವೆಲ್ಕಮ್ ಟು ಫುಡ್ ಮೀಡಿಯಾ. ನಾನು ಶರತ್ ಕುಮಾರ್. ಸ್ನೇಹಿತರೆ, ಈ ಮಳೆಗಾಲದಲ್ಲಿ ನಾವು ಕೆಲವೊಂದು ಸೊಪ್ಪುಗಳನ್ನು ತಿನ್ನೋದ್ರಿಂದ, ಕೆಲವೊಂದು ತಿಂಡಿ ತಿನಿಸುಗಳನ್ನು ತಿನ್ನೋದ್ರಿಂದ ನಮ್ಮ ಆರೋಗ್ಯ ಬಹಳಷ್ಟು ಸುಧಾರಣೆ ಆಗಲಿಕ್ಕೆ, ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಕರಾವಳಿ ಭಾಗದಲ್ಲಿ ಮಳೆಗಾಲದಲ್ಲಿ ಹೆಚ್ಚಾಗಿ ಮಾಡುವಂತಹ ಒಂದು ತಿಂಡಿ ತಿನಿಸು ಅಂತಂದರೆ ಅದು ಪತ್ರೊಡೆ. ಈ ಪತ್ರೊಡೆಯನ್ನು ನಾವು ಬೇರೆ ಬೇರೆ ಎಲೆಗಳನ್ನು ಉಪಯೋಗ ಮಾಡಿಕೊಂಡು ಮಾಡಬಹುದು. ನಾವು ಆಲ್ರೆಡಿ ಈ ಕೆಸವೆ ಸೊಪ್ಪಿಂದ ಮಾಡೋದು ನಿಮಗೆ ತೋರಿಸಿದ್ದೀವಿ. ಹಾಗೆಯೇ ತಗಚೆ ಸೊಪ್ಪಿಂದ ಸಹ ಪತ್ರೊಡೆ ಮಾಡೋದು ಹೇಗೆ ಅಂತ ತೋರಿಸಿದ್ದೀವಿ. ಆದರೆ ಇವತ್ತು ನಿಮ್ಮನ್ನ ತೋರಿಸಲಿಕ್ಕೆ ಹೊರಟಿರುವಂತಹ ಪತ್ರೊಡೆ ಮರ ಕೆಸವೆ ಅಂತ ಬರುತ್ತೆ. ತುಂಬ ಆರೋಗ್ಯವರ್ಧಕವಾದಂಥದ್ದು, ಹಾಗೆ ಅನೇಕ ಔಷಧಿಯ ಅಂಶಗಳನ್ನು ಹೊಂದಿರುವಂಥದ್ದು ಈ ಮರ ಕೆಸವೆ. ಈ ಕೆಸವೆ ಬಂದು ಮರದ ಮೇಲೆ ಆಗುತ್ತೆ, ಹಾಗಾಗಿ ಇದಕ್ಕೆ ಮರ ಕೆಸವೆ ಅಂತೇಳಿ ಹೆಸರಿದೆ. ಈ ಮರ ಕೆಸವೆನ ಉಪಯೋಗ ಮಾಡಿಕೊಂಡು ಇವತ್ತು ನಾನು ನಿಮಗೆ ಪತ್ರೊಡೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ನಮ್ಮ ಇದೇ ರೀತಿಯ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಪಡೆಯಬಹುದು. ವಿಡಿಯೋನ ಮಿಸ್ ಮಾಡದೆ ಮೊಟ್ಟ ಮೊದಲು ನೀವು ನೋಡ್ಬೋದು. ಸ್ನೇಹಿತರೆ, ಮರ ಕೆಸವೆ ಬಹಳ ವಿಶೇಷವಾದಂತಹ ಒಂದು ಔಷಧಿಯ ಗುಣಗಳನ್ನು ಹೊಂದಿರುವಂಥದ್ದು. ಹಾಗೆ ಸಾಂಪ್ರದಾಯಿಕ ಔಷಧಿಯಲ್ಲಿ ಕೂಡ ಇದನ್ನು ಬಳಕೆ ಮಾಡಲಾಗ್ತಾ ಇತ್ತು. ಆದರೆ ಕಾಲ ಕಳೆದಂತೆ ನಾವು ನಮ್ಮ ಪ್ರಕೃತಿಯಲ್ಲಿ ಸಿಗುವಂತಹ ಈ ರೀತಿಯ ಎಲೆಗಳನ್ನಾಗಲಿ ಅಥವಾ ಕೆಲವೊಂದು ಗಿಡಮೂಲಿಕೆಗಳನ್ನಾಗಲಿ ನಾವು ಬಿಟ್ಟುಬಿಟ್ಟಿದ್ದೇವೆ. ಆದರೆ ಸಾಂಪ್ರದಾಯಿಕವಾಗಿ ಯಾವ ರೀತಿ ನಾವು ತಿಂಡಿ ತಿನಿಸುಗಳನ್ನ ಮಾಡ್ತಾ ಇದ್ವಿ, ಅದನ್ನು ಈ ಕಾಲದಲ್ಲಿ ಕೂಡ ನಾವು ಮಾಡಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಅನುಕೂಲಗಳನ್ನು ಮಾಡಿಕೊಡುತ್ತೆ. ಈ ಪತ್ರೊಡೆಯನ್ನು ಯಾಕೆ ಮಾಡ್ತಾ ಇದ್ರು, ಈ ಕೆಸವೆ ಎಲೆಯನ್ನೇ ಯಾಕೆ ಉಪಯೋಗ ಮಾಡ್ತಾರೆ ಅಂತಂದರೆ, ಮಳೆಗಾಲದಲ್ಲಿ ಸಾಮಾನ್ಯವಾಗಿ ಮನುಷ್ಯನ ದೇಹ ಥಂಡಿ ಆಗತ್ತೆ. ದೇಹ ಥಂಡಿ ಆದರೆ ಮನುಷ್ಯನಿಗೆ ಶೀತ, ಜ್ವರ, ಕೆಮ್ಮು, ನೆಗಡಿ ಅಂತ ಹೇಳಿ ಸಾಮಾನ್ಯ ಆರೋಗ್ಯ ಸಮಸ್ಯೆಗಳು ಕಾಣಸಿಗುತ್ತೆ. ಆದರೆ ಮಳೆಗಾಲದಲ್ಲಿ ಈ ಪತ್ರೊಡೆಯನ್ನು ಮಾಡಿ ನಾವು ಸೇವನೆ ಮಾಡೋದರಿಂದ ನಮ್ಮ ದೇಹ ಥಂಡಿ ಆಗದೆ ಸ್ವಲ್ಪ ಉಷ್ಣಾಂಶದಿಂದ ಕೂಡಿರುತ್ತೆ. ಹೀಗಾಗಿ ಕೆಲವೊಂದು ಆರೋಗ್ಯ ಸಮಸ್ಯೆಗಳನ್ನು ನಮ್ಮನ್ನು ಇದು ದೂರ ಇಡಲಿಕ್ಕೆ ಸಹಾಯ ಮಾಡುತ್ತೆ. ಅದರಲ್ಲೂ ವಿಶೇಷವಾದಂತಹ ಕೆಸವೆ ಅಂತಂದರೆ ಈ ಮರ ಕೆಸವೆ. ಈ ಮರ ಕೆಸವು ನಾನು ನಿಮಗೆ ಆಗಲೇ ಹೇಳಿದಾಗೆ ಮರದ ಮೇಲೆ ಹುಟ್ಟಿ ಬೆಳೆಯುವಂಥದ್ದು. ಹಾಗಾಗಿ ಇದಕ್ಕೆ ಬಹಳ ವಿಶೇಷವಾದಂತಹ ಇದು ಪೋಷಕಾಂಶಗಳನ್ನು ಹೊಂದಿರುತ್ತೆ. ಹೀಗಾಗಿ ಈ ಮರ ಕೆಸವೆಯನ್ನು ನಾವು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಬಹಳಷ್ಟು ಆರೋಗ್ಯಕರವಾದಂತಹ ಅನುಕೂಲಗಳನ್ನು ಇದು ಮಾಡಿಕೊಡುತ್ತೆ. ಬನ್ನಿ, ನಾವಿವತ್ತು ಈ ಮರ ಕೆಸವೆಯನ್ನು ಉಪಯೋಗ ಮಾಡಿಕೊಂಡು ಪತ್ರೊಡೆ ಮಾಡೋದು ಹೇಗೆ ಅಂತೇಳಿ ತೋರಿಸ್ಕೊಡ್ತೀನಿ. ಸ್ನೇಹಿತರೆ, ನಾವಿವತ್ತು ಮಾಡುವಂತಹ ಮರ ಕೆಸವೆ ಪತ್ರೊಡೆಗೆ ಒಂದು ಪಾತ್ರೆ ಇಟ್ಕೊಂಡಿದ್ದೇವೆ. ಅದಕ್ಕೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೇವೆ. ನಾವು ಕೆಲವೊಂದು ಮಸಾಲ ಪದಾರ್ಥಗಳನ್ನು ಫ್ರೈ ಮಾಡಲಿಕ್ಕಿದೆ. ನಾವಿದಕ್ಕೆ ಸುಮಾರು 5 ಚಮಚದಷ್ಟು ಉದ್ದಿನ ಕಾಳನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನು ನಾವೀಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವಿದಕ್ಕೆ ಸುಮಾರು 4 ಟೀ ಸ್ಪೂನಷ್ಟು ಕೊತ್ತಂಬರಿಯನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನು ಕೂಡ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. 1 ಟೀ ಸ್ಪೂನಷ್ಟು ಮೆಂತ್ಯವನ್ನು ಹಾಕ್ಕೊಳ್ತಿದ್ದೇವೆ. 2 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಎರಡು ಚಮಚದಷ್ಟು ನಾವು ಕಾಳು ಮೆಣಸನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನು ಕೂಡ ಚೆನ್ನಾಗಿ ನಾವು ಫ್ರೈ ಮಾಡ್ಕೋಬೇಕು. ನಾವು ಇದನ್ನೀಗ ತೆಗೆದು ಇನ್ನೊಂದು ಪ್ಲೇಟಿಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಬೇಕಂದರೆ ನಮಗಿನ್ನು ಮೆಣಸೆಲ್ಲ ಫ್ರೈ ಮಾಡಲಿಕ್ಕಿದೆ. ನಾವೀಗ ಅದೇ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಿದ್ದೇವೆ. ನಮಗೆ ಮೆಣಸು ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕಾಗುತ್ತೆ, ಹೆಚ್ಚೇನು ಎಣ್ಣೆ ಬೇಕಾಗಿಲ್ಲ. ನಾವು ಇದಕ್ಕೆ ಸುಮಾರು 1 ಮುಷ್ಟಿಯಷ್ಟು ಬ್ಯಾಡಗಿ ಮೆಣಸನ್ನು ಹಾಕ್ಕೊಳ್ತಿದ್ದೇವೆ. ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಾವು ಇದಕ್ಕೇ ಸುಮಾರು 1.5 ಕಾಯಿಯಷ್ಟು ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಿದ್ದೇವೆ. ಮೀಡಿಯಮ್ ಸೈಜ್ನ ತೆಂಗಿನಕಾಯಿ, ತುಂಬ ದೊಡ್ಡದೇನಲ್ಲ. ಈಗ ಇದನ್ನು ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಮೆಣಸು ಮತ್ತು ತೆಂಗಿನಕಾಯಿ ಫ್ರೈ ಆಯಿತು. ನೀವು ಜಸ್ಟ್ 2 ರಿಂದ 3 ನಿಮಿಷ ತೆಂಗಿನಕಾಯಿ ಹಾಕಿದ ನಂತರ ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ. ನಾವಿಲ್ಲಿ ಸುಮಾರು 1 ಬೌಲಷ್ಟು ಹುಣಸೆ ಹಣ್ಣನ್ನು ತೊಗೊಂಡಿದ್ದೇವೆ. ಈ ಹುಣಸೆ ಹಣ್ಣನ್ನು ಸ್ವಲ್ಪ ನೀರಿಟ್ಟು ಆ ನೀರಿಗೆ ಹಾಕ್ಕೊಳ್ತಿದ್ದೇವೆ. ಇದನ್ನೀಗ ನಾವು ಸ್ವಲ್ಪ ನೆನೆಲಿಕ್ಕೆ ಬಿಡಬೇಕು. ನಮಗೆ ಆಮೇಲೆ ಇದನ್ನು ರುಬ್ಬಲಿಕ್ಕಿದೆ, ಹಾಗಾಗಿ ಇದು ಕ್ಲೀನಾಗಿ ಸ್ವಲ್ಪ ಹೊತ್ತು ನೆನೆಯಲಿ. ನಾವು ಆಲ್ರೆಡಿ ಫ್ರೈ ಮಾಡಿಟ್ಟಂತಹ ಮಸಾಲವನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇವೆ. ಇದೀಗ ತಣ್ಣಗಾಗಿದೆ. ತಣ್ಣಗಾಗದೆ ಹಾಕಬೇಡಿ, ತಣ್ಣಗಾದ ನಂತರ ಹಾಕಬೇಕು. ಅದೇ ರೀತಿ ತೆಂಗಿನಕಾಯಿ ಮತ್ತು ಮೆಣಸನ್ನು ನಾವೇನು ಫ್ರೈ ಮಾಡಿದ್ವೋ ಅದನ್ನು ಸಹ ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಿದ್ದೇವೆ. ನಾವಿಲ್ಲಿ ಎಲ್ಲ ಹಾಕ್ಕೊಳ್ತಿಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ರುಬ್ಕೋಬೇಕಾಗತ್ತೆ. ನಾವು ಆಲ್ರೆಡಿ ನೆನೆಸಿಟ್ಟಂತಹ
ಹುಣಸೆ ಹಣ್ಣನ್ನು ಸಹ ಇದಕ್ಕೇ ಹಾಕ್ಕೊಳ್ತಿದ್ದೇವೆ. ಇದ್ರ ಜೊತೆ ನೆನೆಸಿಟ್ಟಂಥ ಅಕ್ಕಿಯನ್ನು ಸಹ ಹಾಕ್ಕೊಳ್ತಿದ್ದೇವೆ. ನಾವು ಎಲ್ಲದನ್ನು ಕೂಡ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ತಿದ್ದೇವೆ. ನಾವಿಲ್ಲಿ ಸುಮಾರು 6 ಗಂಟೆ ಮೊದಲೇ ಬೆಳ್ತಿ ಅಕ್ಕಿಯನ್ನು ನೆನೆ ಹಾಕಿದ್ವಿ. ಸುಮಾರು 1 kg ಬೆಳ್ತಿ ಅಕ್ಕಿ ಇದೆ ಇದರಲ್ಲಿ. ನಿಮಗೆ ಒಮ್ಮೆ ಮಿಕ್ಸಿಯಲ್ಲಿ ಎಷ್ಟು ಕಡಲಿಕ್ಕೆ ಸಾಧ್ಯನೋ ಅಷ್ಟನ್ನು ನೀವು ಭಾಗ ಮಾಡಿ ಹಾಕ್ಕೊಂಡ್ರೆ ಆಯಿತು. ನಾವು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಿದ್ದೇವೆ. ನಮಗೆ ಹೆಚ್ಚು ನೀರು ಬೇಕಾಗಿಲ್ಲ. ನಾವು ಸಾಮಾನ್ಯವಾಗಿ ಈ ಉದ್ದಿನ ದೋಸೆ ಮಾಡ್ತೀವಲ್ಲ, ಅದರ ಬಂಧದ ಅದಕ್ಕೆ ನಮಗೆ ಅಷ್ಟು ದಪ್ಪ ಬೇಕಾಗುತ್ತೆ. ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ತಿದ್ದೇವೆ. ಈಗ ಇದನ್ನೆಲ್ಲದನ್ನು ಸೇರಿಸಿ ನಾವು ರುಬ್ಕೊಳ್ಳೋಣ. ನೋಡಿ, ಇಷ್ಟು ಸಣ್ಣ ಸಾಕು. ನಾವು ಆಲ್ರೆಡಿ ಕಡ್ದೆಲ್ಲ ಇದಕ್ಕೆ ಹಾಕಿದ್ದೇವೆ. ಸ್ವಲ್ಪ ಲಾಸ್ಟ್ ಒಂದು ಟ್ರಿಪ್ ನಿಮಗೆ ತೋರಿಸುವ ಅಂತ ಹೇಳಿ. ನೋಡಿ, ಇಷ್ಟು ದಪ್ಪವಾಗಿ ರುಬ್ಕೋಬೇಕು. ನಾವು ಇದಕ್ಕೀಗ ಸುಮಾರು ಅರ್ಧ ಕಪ್ನಷ್ಟು ಬೆಲ್ಲವನ್ನು ಹಾಕ್ಕೊಳ್ತಿದ್ದೇವೆ. ನಾವು ಆಲ್ರೆಡಿ ಬೆಲ್ಲವನ್ನು ನೋಡಿ ಈ ರೀತಿ ಪುಡಿ ಮಾಡಿದ್ದೇವೆ. ನೀವು ಇದನ್ನು ಮಸಾಲೆ ನಾವೇನು ರುಬ್ತೀವಲ್ವ ಅದೇ ಟೈಮಲ್ಲಿ ಹಾಕ್ಕೊಂಡ್ರೆ ಒಳ್ಳೆಯದು. ನಾವು ಮಾತ್ರ ಈ ರೀತಿ ಹಾಕೊಳ್ತಿದ್ದೇವೆ, ಸ್ವಲ್ಪ ಸಿಗಲಿ ಅಂತ ಹೇಳಿ. ನಾವೀಗ ಮರ ಕೆಸುವೆಗೆ ಈ ಮಸಾಲವನ್ನು ಕ್ಲೀನಾಗಿ ಹಚ್ಕೋಬೇಕು. ನಾವು ಸಾಮಾನ್ಯವಾಗಿ ಮಾಡುವಂಥ ಕೆಸುವಿಗೆ ಇದಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಬಹಳ ಅಂದರೆ ಬಹಳ ಚೆನ್ನಾಗಿ ಬರುತ್ತೆ. ರುಚಿ ಕೂಡ ತುಂಬ ಡಿಫ್ರೆಂಟಾಗಿರುತ್ತೆ. ಈಗ ಒಂದು ಹಚ್ಚಿದ ನಂತರ ಅದ್ರ ಮೇಲೆ ಇನ್ನೊಂದು ಎಲೆಯನ್ನು ಇಡಬೇಕು. ಈಗ ಇದ್ರ ಮೇಲೆ ಪುನಃ ಮಸಾಲೆಯನ್ನು ಹಚ್ಚಬೇಕು. ನೋಡಿ, ಪುನಃ ಇನ್ನೊಂದು ಎಲೆ. ಇದೇ ರೀತಿ ನಾವು ಸ್ಟೆಪ್ ಆಗಿ ಮಾಡಬೇಕು. ನಾವೀಗ 4ನೇ ಎಲೆಯನ್ನು ಇಟ್ಟು ಅದ್ರ ಮೇಲೆ ಸಹ ಮಸಾಲೆಯನ್ನು ಹಚ್ತಾ ಇದ್ದೇವೆ. ಈ ರೆಸಿಪಿ ಒಂದು ನಮ್ಮ ಅಮ್ಮಂದು. ತುಂಬ ಚೆನ್ನಾಗಿ ಮಾಡ್ತಾರೆ. ಸೌಮ್ಯನಿಗೆ ಸಹ ಇಷ್ಟ. ಫಸ್ಟ್ ತಿಂತಿರಲಿಲ್ಲ, ಆನಂತರ ಅವಳಿಗೆ ಸಹ ಇಷ್ಟ ಆಗಿದೆ. ಇದು ಹೆಚ್ಚಾಗಿ ನಮ್ಮ ಕುಂದಾಪುರ ಕಡೆ ಎಲ್ಲ ಇದೇ ರೀತಿ ಮಾಡುವಂಥದ್ದು. ಈಗ ನಾವು ಇದ್ರ ಮೇಲೆ ಇನ್ನೊಂದು, ಇದು 5ನೇ ಎಲೆಯನ್ನು ಇಡ್ತಿದ್ದೇವೆ. ನೋಡಿ, ಸಣ್ಣ ಎಲೆ ಇದ್ದರೆ ಈ ರೀತಿಯಾಗಿ ನೀವು ಆ ಕಡೆ ಈ ಕಡೆ ಸಣ್ಣ ಸಣ್ಣ ಎಲೆಯನ್ನು ಇಟ್ಟು ಇದ್ರ ಮೇಲೆ ಪುನಃ ಮಸಾಲೆಯನ್ನು ಹಚ್ಚಬೇಕು. ಓಕೆ, ಇದೀಗ ಇಷ್ಟು ಸಾಕಂತೆ. ಈಗ ಇದನ್ನು ಕ್ಲೀನಾಗಿ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿಯಾಗಿ ಮಡಚಿ ಆನಂತರ ನಾವು ಇದನ್ನು ಬೇಯಿಸ್ಲಿಕ್ಕಿದೆ. ಮೊದಲು ಎಲ್ಲದನ್ನು ಮಡಚಿಡ್ತಾರೆ ಅವರು. ನಾವು ಇಡ್ಲಿ ಬೇಯುವಂಥ ಪಾತ್ರೆಯಲ್ಲಿ ನೋಡಿ ಇಷ್ಟು ನೀರನ್ನು ಇಟ್ಕೊಂಡಿದ್ದೇವೆ. ಇದಕ್ಕೆ ಈ ರೀತಿಯಾಗಿ ಮುಚ್ಚಿ ಇದ್ರ ಮೇಲೀಗ ಇದರೊಳಗಡೆಗೆ ನಾವು ಫೋಲ್ಡ್ ಮಾಡಿದಂತಹ ಕೆಸುವಿನ ಎಲೆಯನ್ನು ಈ ರೀತಿಯಾಗಿ ಇಡಬೇಕು. ನೋಡಿ, ಉಳಿದಿರುವಂತಹ ಕೆಸುವಿನ ಎಲೆಗೆ ಇದೇ ರೀತಿ ಮಸಾಲವನ್ನು ಹಚ್ಚಬೇಕು. ಪ್ರತಿಯೊಂದು ಸಹ ನೋಡಿ, ಇದು ಕೂಡ ಹಾಗೆ ಒಂದ್ರ ಮೇಲೆ ಒಂದು ಇಟ್ಟು ಮಸಾಲೆಯನ್ನು ಹಚ್ಚಬೇಕು. ಈ ಎಲೆ ತುಂಬ ದೊಡ್ಡದಿದ್ದಷ್ಟು ನಮಗೆ ಹಚ್ಚಲಿಕ್ಕೆ ಈಸಿ ಆಗುತ್ತೆ, ಹಾಗೆ ಫೋಲ್ಡ್ ಮಾಡಲಿಕ್ಕೆ ಭಾರಿ ಈಸಿ. ಸಣ್ಣ ಎಲೆ ಇದ್ದಷ್ಟು ನಮಗೆ ಹಚ್ಚಲಿಕ್ಕೆ ಕಷ್ಟ ಆಗುತ್ತೆ, ಹಾಗೆಯೇ ಅದನ್ನು ಫೋಲ್ಡ್ ಮಾಡಲಿಕ್ಕೆ ಸಹ ಕಷ್ಟ ಆಗುತ್ತೆ. ಹಾಗಾಗಿ ಆದಷ್ಟು ದೊಡ್ಡ ಎಲೆಯನ್ನು ಆರಿಸಿ ತರೋದು ಉತ್ತಮ. ಈ ಕೆಸುವಿನ ಎಲೆಯನ್ನು ಕೂಡ ನಾವು ಆವಾಗ ಯಾವ ರೀತಿ ಫೋಲ್ಡ್ ಮಾಡಿದೆಯೋ ಅದೇ ರೀತಿ ಫೋಲ್ಡ್ ಮಾಡ್ತಿದ್ದೇವೆ. ನೋಡಿ, ಎಲೆ ದೊಡ್ಡದಿರೋದ್ರಿಂದ ಫೋಲ್ಡ್ ಮಾಡಲಿಕ್ಕೆ ತುಂಬ ಅನುಕೂಲ ಆಗ್ತಾ ಉಂಟು. ಒಂದು ವೇಳೆ ಚಿಕ್ಕದಿದ್ದರೆ ತುಂಬ ಕಷ್ಟ ಆಗಿರೋದು. ಇದನ್ನು ಕೂಡ ಈಗ ಅದೇ ಇಡ್ಲಿ ಪಾತ್ರೆಗೆ ಇಡ್ತಾ ಇದ್ದೇವೆ. ಇದೇ ರೀತಿ ಉಳಿದಿರುವಂಥ ಎಲೆಯನ್ನು ಫೋಲ್ಡ್ ಮಾಡಿ ಇಟ್ಟರಾಯಿತು. ಸ್ನೇಹಿತರೆ, ನಾವೀಗ ಎಲೆನೆಲ್ಲ ಮಡಚಿ ಇಟ್ಟಾಯಿತು. ಇನ್ನು ಮುಚ್ಚಿ ಸುಮಾರು ಒಂದು ಅರ್ಧ ಗಂಟೆಗಳ ಕಾಲ ಬೇಯಲಿಕ್ಕೆ ಬಿಡುವ. ನೋಡಿ, ಈಗ ಸುಮಾರು ಅರ್ಧ ಗಂಟೆ ಆಯಿತು. ವಾ, ಬೆಂದಿದೆಯಲ್ಲ? ಹೇಗೆ ನೋಡೋದು ಬೆಂದಿದೆ ಅಂತೇಳಿ? ಓಕೆ, ಬೆಂದಿದೆ ಅಂತೆ. ಇವಾಗ ಒಂದೊಂದು ತೆಗೆದು ಒಂದು ಪ್ಲೇಟಿಗೆ ಹಾಕುವ. ಮಾಡಿ, ಈಗ ನಿಮ್ಗೆ ಇದನ್ನು ಕಟ್ ಮಾಡಿ ತೋರಿಸ್ತೇವೆ ಎಷ್ಟು ಚೆನ್ನಾಗಿದೆ ಅಂಥೇಳಿ. ನೀವು ಇದನ್ನು ಇದೇ ರೀತಿ ಸಹ ತಿನ್ನಬಹುದು ಕಟ್ ಮಾಡಿಕೊಂಡು. ಇಲ್ಲ ಅಂತಂದರೆ ಇದನ್ನು ನಾವು ಒಗ್ಗರಣೆ ಸಹ ಹಾಕ್ಬಹುದು. ನಾವು ನಿಮಗೆ ಒಗ್ಗರಣೆ ಹಾಕಿ ತೋರಿಸ್ತೇವೆ. ನೋಡಿ, ಚೆನ್ನಾಗಿ ಬಂದಿದೆ. ಸ್ಮೆಲ್ಲೇ ತುಂಬ ಚೆನ್ನಾಗಿದೆ. ಈ ರೀತಿಯಾಗಿ ನೋಡಿ,
ನಿಮಗೆ ಇಲ್ಲಿ ಲೇಯರ್ ಆಗಿ ಕಾಣ್ತಾ ಉಂಟಲ್ಲ, ನಾವು ಮಸಾಲೆ ಹಾಕಿರುವಂಥದ್ದು ಇದೇ ರೀತಿ ಲೇಯರ್ ಆಗಿ ಬರುತ್ತೆ. ನಾವು ಇದನ್ನು ಕಟ್ ಮಾಡಿ ಆಮೇಲೆ ಒಗ್ಗರಣೆ ಹಾಕುವ. ಈಗ ತುಂಬ ಬಿಸಿ ಇದೆ ಸ್ನೇಹಿತರೆ. ಈಗ ಇದನ್ನು ನಾವು ಕಟ್ ಮಾಡ್ಕೊಳ್ಳೋಣ. ಕತ್ತಿ ಇಟ್ಟು ಕತ್ತಿಯಲ್ಲಿ ಕಟ್ ಮಾಡ್ಕೊಳ್ತಿದ್ದೇವೆ. ನೋಡಿ, ನಿಮಗೆ ಕಾಣ್ಬೋದು ಲೇಯರ್ ಎಷ್ಟು ಚೆನ್ನಾಗಿ ಕಾಣ್ತಂತ ನೋಡಿ. ವಾವ್, ಸ್ಮೆಲ್ ಮಾತ್ರ ತುಂಬ ಚೆನ್ನಾಗಿದೆ. ಇವಾಗಲೇ ಬಾಯಲ್ಲಿ ನೀರು ಬರ್ತಾ ಉಂಟು. ಇದನ್ನೀಗ ಸಣ್ಣ ಸಣ್ಣ ಪೀಸಾಗಿ ನಾವು ಕಟ್ ಮಾಡ್ಕೋಬೇಕು. ನಾವು ಇದೇ ರೀತಿ ಎಲ್ಲದನ್ನು ಸಹ ಕಟ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿಯಾಗಿ ಹುಡಿಯಾಗಿ ಬರುತ್ತೆ. ನಮಗೆ ತೊಂದರೆ ಇಲ್ಲ, ನಮಗೆ ಇದಕ್ಕಿನ್ನೂ ಒಗ್ಗರಣೆ ಹಾಕಲಿಕ್ಕೆ ಉಂಟಲ್ವ, ಹಾಗೆ ಇದು ಚೆನ್ನಾಗಾಗತ್ತೆ. ಸ್ನೇಹಿತರೆ, ನಾವೀಗ ಒಗ್ಗರಣೆ ಹಾಕಬೇಕು. ಅದಕ್ಕೋಸ್ಕರ ಒಂದು ಪಾನ್ ತೊಗೊಂಡಿದ್ದೇವೆ. ಆ ಪಾನಿಗೆ ಸ್ವಲ್ಪ ತೆಂಗಿನೆಣ್ಣೆಯನ್ನು ಹಾಕ್ಕೊಳ್ತಿದ್ದೇವೆ. ಒಂದು 2-3 ಟೀ ಸ್ಪೂನಷ್ಟು ಎಣ್ಣೆ ಸಾಕಾಗ್ತದೆ. ಇದಕ್ಕೀಗ ನಾವು ಒಂದಿಷ್ಟು ಸಾಸಿವೆಯನ್ನು ಹಾಕ್ಕೊಳ್ತಿದ್ದೇವೆ. ಸಾಸಿವೆ ಟಪ ಅಂತ ಹೇಳಬೇಕು. ಆ ಸಾಸಿವೆ ಸಿಡಿಯೋ ತನಕ ನಾವು ಇದನ್ನು ಬಿಸಿ ಮಾಡಬೇಕು. ನೋಡಿ, ಸಾಸಿವೆ ಸಿಡಿತಾ ಉಂಟು. ಅದಕ್ಕೀಗ ನಾವು ಒಂದು 8 ಬೆಳ್ಳುಳ್ಳಿಯನ್ನು ಜಜ್ಜಿ ಹಾಕ್ಕೊಂಡಿದ್ದೇವೆ. ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು 3 ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಂಡಿದ್ದೇವೆ. ಇದನ್ನು ಸಹ ಇದ್ರ ಜೊತೆ ಹಾಕಿ ಫ್ರೈ ಮಾಡ್ಕೋಬೇಕು. ಇದಕ್ಕೀಗ ನಾವು ಸ್ವಲ್ಪ ಕರಿಬೇವು ಎಲೆಯನ್ನು ಹಾಕ್ಕೊಳ್ತಿದ್ದೇವೆ. ಕರಿಬೇವು ಎಲೆಗೆ ಅಳತೆ ಇಲ್ಲ, ನೀವು ಎಷ್ಟು ಹಾಕ್ಕೊಂಡ್ರೂ ಆಗುತ್ತೆ. ಜಾಸ್ತಿ ಹಾಕಿದರೂ ಸಹ ಸ್ಮೆಲ್ ಚೆನ್ನಾಗಿ ಬರುತ್ತೆ. ಇದಕ್ಕೆ ನಾವೀಗ ಕಟ್ ಮಾಡಿಟ್ಟಂಥ ಪತ್ರೊಡೆಯನ್ನು ಹಾಕ್ಕೊಳ್ತಿದ್ದೇವೆ. ಇದನ್ನೀಗ ನೀವು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ನಾವು ಆವಾಗಲೇ ಹಾಕಿರುವಂಥ ಎಣ್ಣೆ ಮತ್ತು ಸಾಸಿವೆ ಎಲ್ಲ ಹಾಕಿದ್ವಲ್ಲ ಒಗ್ಗರಣೆಗೆ ಅಂತೇಳಿ, ಅದೆಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಇವಾಗಲೇ ಘಮ ಮೂಗಿ ಬಡಿತಾ ಉಂಟು, ಅಷ್ಟು ಚೆನ್ನಾಗುತ್ತೆ. ನೀವು ಕೂಡ ಇದೇ ರೀತಿ ಮನೆಯಲ್ಲಿ ಟ್ರೈ ಮಾಡಿ. ನೀವು ಮಾಡಿದಂಥ ರೆಸಿಪಿ ಹೇಗೆ ಬಂತು ಅನ್ನೋದು ನಮಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ನೀವು ಇದನ್ನು ಹೆಚ್ಚೊತ್ತು ಬೇಯಿಸ್ಬೇಕಂತಿಲ್ಲ, ಯಾಕಂದರೆ ಆಲ್ರೆಡಿ ಇದು ಬೆಂದಿದೆ. ನಮ್ಮ ಜಸ್ಟ್ ಇದು ಒಗ್ಗರಣೆ ಹಾಕಲಿಕ್ಕೆ ಮಾತ್ರ 1-2 ನಿಮಿಷದಲ್ಲಿ ನಿಮಗೆ ಇದು ರೆಡಿ ಆಗುತ್ತೆ. ಇಷ್ಟ ಆದರೆ ನಮ್ಮ ಸ್ಪೆಷಲ್ ಪತ್ರೊಡೆ ರೆಡಿ. ಇನ್ನು ಇದನ್ನು ನಾವು ಸವಿಯನ್ನು ಸವಿಬಹುದು. ಈಗ ಇದನ್ನು ನಾವು ಸರ್ವ್ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು. ಸ್ನೇಹಿತರೆ, ನೋಡಿದ್ರಲ್ಲ, ಇದಿಷ್ಟು ಮರಕೆಸವೆಯನ್ನು ಮಾಡುವಂತಹ ಪತ್ರೊಡೆಯ ರೆಸಿಪಿಯಾಗಿತ್ತು. ಈ ಮರಕೆಸವೆಯನ್ನು ಉಪಯೋಗ ಮಾಡಿಕೊಂಡು ನಾವು 2 ರೀತಿಯಲ್ಲಿ ಪತ್ರೊಡೆಯನ್ನು ಮಾಡ್ಬೋದು. ಆದರೆ ಇವತ್ತು ನಾನು ನಿಮಗೆ ತೋರಿಸಿರುವಂಥದ್ದು ವಿಶೇಷವಾಗಿ ಕುಂದಾಪುರದ ಕಡೆಯಲ್ಲಿ ಮಾಡುವಂತಹ ಪತ್ರೊಡೆ. ಈ ಪತ್ರೊಡೆಯನ್ನು ಮಾಡಿ ಇದಕ್ಕೆ ಒಗ್ಗರಣೆ ಹಾಕಿ ಸೇವನೆ ಮಾಡುವಂಥದ್ದು ಬಹಳ ವಿಶೇಷವಾಗಿರುತ್ತೆ, ಹಾಗೆಯೇ ಬಹಳ ರುಚಿ ಕೂಡ ಆಗಿರುತ್ತೆ. ನಿಮ್ಮಲ್ಲಿ ತುಂಬ ಜನ ಈ ರೀತಿಯ ಪತ್ರೊಡೆಯನ್ನು ಸೇವನೆ ಮಾಡಿರ್ತೀರಿ. ನಿಮ್ಮಲ್ಲಿ ಎಷ್ಟು ಜನಕ್ಕೆ ಈ ರೀತಿಯ ಪತ್ರೊಡೆ ಇಷ್ಟ, ಹಾಗೆಯೇ ಎಷ್ಟು ಜನಕ್ಕೆ ಸಾಮಾನ್ಯವಾಗಿ ಮಾಡುವಂಥ ಪತ್ರೊಡೆ ಇಷ್ಟ ಅನ್ನೋದನ್ನು ನನಗೆ ಕಮೆಂಟಲ್ಲಿ ತಿಳಿಸೋದನ್ನ ಮರಿಬೇಡಿ. ಹಾಗಿದ್ದರೆ ನಾನು ನಿಮಗೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತೀನಿ, ಒಂದೊಳ್ಳೆ ರೆಸಿಪಿ, ಒಂದೊಳ್ಳೆ ಗಿಡಮೂಲಿಕೆ ಅಥವಾ ಒಂದು ಒಳ್ಳೆಯ ಇನ್ಫಾರ್ಮೇಷನ್ ಜೊತೆ. ಥ್ಯಾಂಕ್ ಯು, ಬಾಯ್, ನಮಸ್ಕಾರ.